ಪೌರ ಕಾರ್ಮಿಕರ ಹೋರಾಟಕ್ಕೆ ವಿವಿಧ ಸಂಘಟನೆಗಳ ಬೆಂಬಲ. ರಾಜ್ಯಾದ್ಯಂತ ಪೌರ ಕಾರ್ಮಿಕರು ತಮ್ಮ ಹಕ್ಕೊತ್ತಾಯಗಳನ್ನು ಈಡೇರಿಸುವಂತೆ ಸರ್ಕಾರಕ್ಕೆ ಒತ್ತಾಯಿಸಿ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ನಡೆಸ್ತಾ ಇದ್ದು, ಪಟ್ಟಣದಲ್ಲಿ ಪಟ್ಟಣ ಪಂಚಾಯಿತಿ ಕಚೇರಿ ಆವರಣದಲ್ಲಿ ಕಳೆದ 3-4 ದಿನಗಳಿಂದ ಅವರು ಧರಣಿ ಸತ್ಯಾಗ್ರಹವನ್ನು ನಡೆಸ್ತಾ ಇದ್ದಾರೆ. ತಾಲೂಕಿನ ಹಲವು ದಲಿತ ಪರ, ರೈತ ಪರ, ಕನ್ನಡ ಪರ ಸಂಘಟನೆಗಳು ಅವರ ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸಿವೆ. ಅಂತೆಯೇ ಅವರ ಹಕ್ಕೊತ್ತಾಯಗಳನ್ನು ಈಡೇರಿಸುವಂತೆ ಸರ್ಕಾರಕ್ಕೆ ಒತ್ತಾಯಿಸಿ ಕಟ್ಟಡ ಕಾರ್ಮಿಕರ ಸಂಘದ ಮುಖಂಡರಾದ ಕೆ.ಕೆ. ಹಟ್ಟಿ ಹನುಮಂತಪ್ಪ, ಕರ್ನಾಟಕ ರಾಜ್ಯ ಡಾ. ಬಾಬು ಜಗಜೀವನ್ ರಾಮ್ ಜನಜಾಗೃತಿ ಹಾಗೂ ವೇದಿಕೆ ತಾಲೂಕು ಅಧ್ಯಕ್ಷರಾದಂಥ ಶಿವಣ್ಣ ಸಾಸಲವಾಡ, ಕೂಡ್ಲಿಗಿ ಶಾಮಿಯಾನ್ ಸಪ್ಲೈಯರ್ ಸಂಘದ ಮುಖಂಡರಾದ ಚಂದ್ರಶೇಖರ್, ಕರ್ನಾಟಕ ರಾಜ್ಯ ರೈತ ಸಂಘದ ಕೂಡ್ಲಿಗಿ ಘಟಕದ ಅಧ್ಯಕ್ಷ ಬಾಣದ ಮಾರುತಿ ನೇತೃತ್ವದಲ್ಲಿ ರೈತ ಸಂಘದ ಪದಾಧಿಕಾರಿಗಳು, ಡಾ. ಬಿ.ಆರ್. ಅಂಬೇಡ್ಕರ್ ಸಂಘದ ಅಧ್ಯಕ್ಷರಾದಂಥ ಗುಣಸಾಗರ್ ಕೃಷ್ಣಪ್ಪ ಹಾಗೂ ಉಪಾಧ್ಯಕ್ಷರಾದಂಥ ಬಂಡೆ ರಾಘವೇಂದ್ರನವರು ಮೇ 29ರಂದು ಪಟ್ಟಣ ಪಂಚಾಯಿತಿ ಕಚೇರಿ ಆವರಣದಲ್ಲಿ ಧರಣಿ ಸತ್ಯಾಗ್ರಹದಲ್ಲಿ ಭಾಗವಹಿಸಿ ಬೆಂಬಲವನ್ನು ವ್ಯಕ್ತಪಡಿಸಿದರು. ಮುಖಂಡರು ಮಾತನಾಡಿ, ಕಾರ್ಮಿಕರು ನೈರ್ಮಲ್ಯತೆಯ ಹರಿಕಾರರಾಗಿದ್ದಾರೆ. ನಾಗರಿಕರು ನಗರದಲ್ಲಿ ಆರೋಗ್ಯವಂತರಾಗಿರಲು, ಪಟ್ಟಣವು ನೈರ್ಮಲ್ಯತೆಯಿಂದ ಸುಂದರವಾಗಿರಲು ನಗರದಲ್ಲಿನ ನಾಗರಿಕರ ನಾಗರಿಕತೆಗೆ ಹಾಗೂ ಪಟ್ಟಣಕ್ಕೆ ಮೆರುಗನ್ನು ನೀಡುವಲ್ಲಿ ಪೌರ ಕಾರ್ಮಿಕರ ಶ್ರಮದಾನವಿರುತ್ತದೆ ಅಂತ ಹೇಳಿದರು. ಇನ್ನು ಪೌರ ಕಾರ್ಮಿಕರು ತಮ್ಮ ಆರೋಗ್ಯ, ತಮ್ಮ ಕುಟುಂಬದವರ ಬಗ್ಗೆ ಯೋಚಿಸದೆ ನಗರ ಸ್ವಚ್ಛತೆ ಹಾಗೂ ನಾಗರಿಕರ ಸಾರ್ವಜನಿಕರ ಹಿತಕ್ಕಾಗಿ ದುಡಿಯುವವರಾಗಿದ್ದಾರೆ. ಅವರ ಸೇವೆಗೆ ಬೆಲೆ ಕಟ್ಟಲಾಗದು. ಅವರನ್ನು ಪ್ರತಿಯೊಬ್ಬರೂ ಕೂಡ ಗೌರವಿಸಲೇಬೇಕು. ಸರ್ಕಾರ ಮಾನವೀಯತೆ ಹಾಗೂ ನ್ಯಾಯಯುತ ನಿರ್ಣಯಗಳನ್ನು ತೆಗೆದುಕೊಳ್ಳಬೇಕಾಗಿದೆ ಅಂತ ಹೇಳಿದರು. ಈ ನಿಟ್ಟಿನಲ್ಲಿ ಸರ್ಕಾರ ಪೌರ ಕಾರ್ಮಿಕರ ಹಕ್ಕೊತ್ತಾಯಕ್ಕೆ ಮನ್ನಣೆ ನೀಡಿ ಅವರ ನ್ಯಾಯಯುತವಾದ ಬೇಡಿಕೆಯನ್ನು ಈಡೇರಿಸಬೇಕು ಅಂತ ಸರ್ಕಾರಕ್ಕೆ ಹೋರಾಟಗಾರರು ಒತ್ತಾಯಿಸಿದರು. ಪೌರ ಕಾರ್ಮಿಕರ ಹೋರಾಟ ಸಮಂಜಸವಾಗಿದ್ದು, ವೇದಿಕೆ ಅವರೊಟ್ಟಿಗೆ ಎಲ್ಲ ಸಂದರ್ಭದಲ್ಲೂ ಕೂಡ ಬೆಂಬಲವಾಗಿರುತ್ತದೆ ಅಂತ ಸಂಘಟನಾಕಾರರು ನುಡಿದಿದ್ದಾರೆ. ನಂತರ ಕಟ್ಟಡ ಕಾರ್ಮಿಕ ಮುಖಂಡರಾದಂಥ ಕೆ.ಕೆ. ಹಟ್ಟಿ ಹನುಮಂತಪ್ಪ, ಶಾಮಿಯಾನ್ ಸಪ್ಲೈಯರ್ ಸಂಘದ ಮುಖಂಡರಾದ ಚಂದ್ರಶೇಖರ್, ಕರ್ನಾಟಕ ರಾಜ್ಯ ರೈತ ಸಂಘದ ತಾಲೂಕು ಘಟಕದ ಅಧ್ಯಕ್ಷರಾದಂಥ ಬಾಣದ ಮಾರುತಿ ಮತ್ತು ಡಾ. ಬಿ.ಆರ್. ಅಂಬೇಡ್ಕರ್ ಸಂಘದ ತಾಲೂಕು ಘಟಕದ ಅಧ್ಯಕ್ಷ ಗುಣಸಾಗರ್ ಕೃಷ್ಣಪ್ಪ ಮತ್ತು ಪೌರ ಕಾರ್ಮಿಕರ ಧರಣಿ ಬೆಂಬಲಕ್ಕೆ ವ್ಯಕ್ತಪಡಿಸಿದರು. ಅವರ ಹಕ್ಕೊತ್ತಾಯಗಳನ್ನು ಈಡೇರಿಸುವಂತೆ ಸರ್ಕಾರಕ್ಕೆ ಒತ್ತಾಯಿಸಿ ಪೌರ ಕಾರ್ಮಿಕರ ಸಂಘದ ಪದಾಧಿಕಾರಿಗಳು, ಸರ್ವ ಸದಸ್ಯರು ಧರಣಿಯಲ್ಲಿ ಭಾಗಿಯಾಗಿದ್ದರು. ಪೌರ ಕಾರ್ಮಿಕರು ಇದ್ದಾರೆ ಅಂತಕ್ಕಂಥದ್ದು ನಿಮಗೆ ಗೊತ್ತು. ಆದ್ರಿಂದ ಆ ಪೌರ ಕಾರ್ಮಿಕರಿಗೆ ನಾವು ನೋಡಿ, ನಮ್ಮಂತ ತಾಳ್ಮೆ ಉಳ್ಳವರು ಇಡೀ ದೇಶದಲ್ಲಿ ಯಾರೂ ಇಲ್ಲ. ಪೌರ ಕಾರ್ಮಿಕರಂತ ತಾಳ್ಮೆ ಉಳ್ಳವರು ನಾವು ಎಂಥ ಗಲೀಜನ್ನು ಎತ್ತಾ ಇದ್ದೀವಿ, ಎಲ್ಲ ಹೊಲಸನ್ನು ನಾವು ತೊಳಿತಾ ಇದ್ದೀವಿ. ನಾವಿರೋದ್ರಿಂದಲೇ ನೀವೆಲ್ಲರೂ ನೀಟಾಗಿರೋದು. ಆದ್ದರಿಂದ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರಿಗೆ ನೇರವಾಗಿ ಹೇಳ್ತದ್ದು, ಎಲ್ಲ ಸಂಬಂಧಪಟ್ಟ ಮುಖ್ಯಮಂತ್ರಿಗಳಿಗೆ, ಸಂಬಂಧಪಟ್ಟ ಮಂತ್ರಿಗಳಿಗೆ, ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳಿಗೆ ತಿಳಿಸೋದಕ್ಕಿಂತ ಮುಖ್ಯವಾಗಿ ನಾವೇನು ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ನೇರವಾಗಿ ಈ ರಾಜ್ಯದ ಮುಖ್ಯಮಂತ್ರಿಗೆ ನಾವು ತಿಳಿಸ್ತಾ ಇದ್ದೀವಿ. ಏನು ಅಂತ ಹೇಳಿದ್ರೆ, ಈ ರಾಜ್ಯದ ಪೌರ ಕಾರ್ಮಿಕರು ಒಂದು ದಿನ ಕೆಲಸ ಬಿಟ್ಟರೆ ನಿಮ್ಮ ರಾಜ್ಯ ಏನಾಗುತ್ತದೆ ಅನ್ನೋದನ್ನು ನಿಮ್ಮ ಗಮನದಲ್ಲಿಟ್ಟುಕೊಂಡು ಪೌರ ಕಾರ್ಮಿಕರ ಬೇಡಿಕೆಗಳನ್ನು ಕೂಡಲೇ ಈಡೇರಿಸುವ ಪ್ರಯತ್ನವನ್ನು ನಿಮ್ಮ ಕ್ಯಾಬಿನೆಟ್ಗೆ ವಿಷಯವನ್ನು ತಂದು ಆ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ನಾವು ಮಾಡ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ನಾವು ಯಾವ ಸಚಿವರನ್ನು ನಾವು ಕೇಳೋದಿಲ್ಲ, ನೇರವಾಗಿ ಮುಖ್ಯಮಂತ್ರಿಯನ್ನು ಕೇಳ್ತಾ ಇದ್ದೀವಿ. ನೇರವಾಗಿ ಮುಖ್ಯಮಂತ್ರಿ ಸಚಿವ ಸಂಪುಟ ನಾಳೆ ಸಚಿವ ಸಂಪುಟ ಇದೆ. ಆ ಸಚಿವ ಸಂಪುಟದಲ್ಲಿ ಪೌರ ಕಾರ್ಮಿಕರ ವಿಷಯ ಚರ್ಚೆ ಆಗದೆ ಇದ್ರೆ, ನಿಮ್ಮ ರಾಜ್ಯನ ಹೊಲಸು ನಾರಿಗೆ ನಾವು ಮಾಡಲಿದ್ರೆ ನಾವು ಪೌರ ಕಾರ್ಮಿಕರೇ ಅಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀವಿ. ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸಿ ನಾನು ಬಾಬಾ ಸಾಹೇಬ್ ನಾವು ಸರಿಯ ಭಾಗವಹಿಸಿ ಇವ್ರ ಬೆಂಬಲಕ್ಕೆ ಸದಾ ನಾವು ಇವ್ರ ಜೊತೆಗೆ ಇರ್ತೀವಿ ಅಂತ ಹೇಳ್ತಾ, ಅದೇ ರೀತಿ ನಾವು ಅಸಂಘಟಿತ ಕಾರ್ಮಿಕ ತಾಲೂಕು ಅಧ್ಯಕ್ಷರು, ಅದೇ ರೀತಿ ನಮ್ಮ ರಾಜ್ಯಾಧ್ಯಕ್ಷರಾದ ಮಂಜುನಾಥ್ ಸರ್ ಅವರು ಎಲ್ಲ ಪೌರ ಕಾರ್ಮಿಕರ ಬಗ್ಗೆ ಭಾಳ ಕಾಳಜಿ, ಭಾಳ ಅಭಿಮಾನ, ಭಾಳ ಗೌರವ. ಇವರು ಅಂದರೆ ಒಂದು ಮನೆ ಮಕ್ಕಳ ಥರ ಅವ್ರು ನೋಡ್ಕೊತಾರೆ. ಅದೇ ರೀತಿ ಅವ್ರ ಜೊತೆ ನಾವು ಯಾವತ್ತಿಗೆ ಸದಾ ಇರ್ತೀವಿ. ಇವರು ಯಾವುದೇ ರೀತಿಯಲ್ಲಿದ್ದ ಎಷ್ಟೇ ಒತ್ತಡ ಇದ್ದರೂ ಸತಿಗೆ ಪಟ್ಟಣವನ್ನು ಸ್ವಚ್ಛ ಮಾಡುತ್ತಾ, ಯಾವುದೇ ಅವರು ಸಮಸ್ಯೆ ಇದ್ದರೂ ಸತಿಗೆ ಊರನ್ನು ವಾಣ ಮಾಡುತ್ತಾ ಎಲ್ಲದನ್ನ ಅವರು ನಿಮಗೆ ದಿನ ಅವರು ಭಾಳ ಕ್ಲೀನಾಗಿ ನೋಡ್ಕೊತಾರೆ. ಹಂಗಾಗಿ ಅವ್ರ ಜೊತೆ ನಾವು ಇರ್ತೀವಿ ಅಂತೇಳಿ ಮತ್ತೆ ನಾನು ಮಾತಾಡ್ತೀನಿ. ನಮ್ಮ ಪೌರ ಕಾರ್ಮಿಕರಿಗೆ ನಮಸ್ಕಾರ.
ಅದು ಇವತ್ತು ನಮ್ಮ ಊರಲ್ಲಿ ಕ್ಲೀನ್ ಮಾಡೋಕ್ಕೆ ಬೇಕಾಗಿರೋದು ನಮ್ಮ ಪೂರ ಕಾರ್ಮಿಕರು. ಅವರಿಗೆ ಸರಿಯಾದ ರೀತಿಯಿಂದ ಇನ್ನೊಂದು ಸ್ವಚ್ಛ ಭಾರತ ಅಂತ ಹೇಳಿಬಿಟ್ರು ಯಾರು ಮೋದಿ ಸರ್ಕಾರ ಇದ್ದಾಗ. ಆ ಸ್ವಚ್ಛ ಭಾರತ ಮಾಡೋಕ್ಕಂದ್ರೆ ನಮ್ಮ ಕಾರ್ಮಿಕರು ಬೇಕು. ಆ ಕಾರ್ಮಿಕರು ಬೇಕಂದ್ರೆ ಅವ್ರನ್ನ ಪರ್ಮನೆಂಟ್ ಆಗಿ ಮಾಡ್ಕೊಳೋದಿಲ್ಲ ಅಥವಾ ಅವ್ರ ಸಂಬಳನೂ ಕಡಿಮೆ. ಅದು ಎಷ್ಟು ಗಲೀಜಿರ್ತಂದ್ರೆ ಹೇಳೋಕ್ಕಾಗದು. ಅಂಥ ಗಲೀಜು ಕ್ಲೀನು ಎಲ್ಲ ಕ್ಲೀನ್ ಮಾಡ್ತಾರಂದ್ರೆ ಅವ್ರು ಏನು ಬೇಡಿಕೆ ಇಟ್ಟಿದ್ದಾರೆ ಅದನ್ನು ದಯಮಾಡಿ ಸರ್ಕಾರವನ್ನು ಹಿಂದೆಲೆ ಕ್ರಮ ತೆಗೆದು ಅವ್ರಿಗೆ ಮಾಡಿಕೊಡ್ಬೇಕಂತ ನಾನೊಂದೆರಡು ಮಾತಾಡ್ತಿದ್ದೇನೆ. ಇವತ್ತು ಇದನ್ನು ಬೇಡಿಕೆ ಈಡೇರಿಸಬೇಕು. ಈಡೇರಿಸಿದಲ್ಲಿ ಮುಂದಿನ ದಿನ ಬಹಳಷ್ಟು ಗಂಭೀರತೆಯನ್ನು ಸ್ವರೂಪವನ್ನು ಇವತ್ತು ಹೋರಾಟ ಪಡಿತದೆ. ತಕ್ಷಣವೇ ಪೌರ ಕಾರ್ಮಿಕರ ಸಚಿವರಾಗಿರ್ತಕ್ಕಂಥ ಅವರು ತಿಳಿದುಕೊಂಡು ಇದನ್ನು ಕಾರ್ಮಿಕರ ನೌಕರರು ಅಂತೇಳಿ ಪರಿಗಣಿಸಲೇಬೇಕು. ಇದು ಮಹತ್ವದ ಬೇಡಿಕೆ. ಯಾಕೆಂದರೆ ಮಗದೊಮ್ಮೆ ಹೇಳ್ತಾ ಇದ್ದೀನಿ, ಇವತ್ತು ಕಾರ್ಮಿಕರು ಇಲ್ಲ ಅಂತಂದರೆ ಇವತ್ತು ನಮ್ಮ ನಗರ ಸ್ವಚ್ಛ ಆಗಲ್ಲ. ಪ್ರತಿಯೊಂದಕ್ಕೂ ಇವತ್ತು ಹೊರಸಿರುವಂಥವರು ಅವರಿಗೆ ಆಗ್ತಕ್ಕಂಥ ಅನ್ಯಾಯ ದೊಡ್ಡ ಅನ್ಯಾಯ ಆಗ್ತಾ ಇದೆ. ಅದಕ್ಕಾಗಿ ನಾವು ಸಂಪೂರ್ಣವಾದ ಬೆಂಬಲವನ್ನು ನೀಡಿ ಶೀಘ್ರದಲ್ಲೇ ಇವರ ಬೇಡಿಕೆ ಈಡೇರಿಸಬೇಕಂತ ಹೇಳ್ತಾ ಇದರ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ನೌಕರ ಸಂಘಕ್ಕೆ, ಕರ್ನಾಟಕ ಪೌರ ನೌಕರ ಸಂಘಕ್ಕೆ ನಮ್ಮ ಬೇಡಿಕೆಗಳನ್ನು ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ನಮ್ಮ ಬೇಡಿಕೆಗಳನ್ನು ಎಲ್ಲವರೆಗೆ ಹೋರಾಟ, ಎಲ್ಲವರೆಗೆ ಹೋರಾಟ, ಎಲ್ಲವರೆಗೆ ಹೋರಾಟ, ಎಲ್ಲವರೆಗೆ ಹೋರಾಟ, ಎಲ್ಲವರೆಗೆ ಹೋರಾಟ. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ. ನಮ್ಮ ಬೇಡಿಕೆ ಈಡೇರಬೇಕು, ನಮ್ಮ ಬೇಡಿಕೆ ಈಡೇರಬೇಕು, ನಮ್ಮ ಬೇಡಿಕೆ ಈಡೇರಬೇಕು, ನಮ್ಮ ಬೇಡಿಕೆ ಈಡೇರಬೇಕು. ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಯ ಹುಚ್ಚವ್ವನಹಳ್ಳಿ ಮಂಜುನಾಥನ ಬಣದ ರಾಜ್ಯ ಸಹ ಕಾರ್ಯದರ್ಶಿಯಾಗಿ ನಮ್ಮ ಹೆಸರು ಶಂಕರ ಅಂತೇಳಿ ಸೊಂಡ್ರು ತಾಲೂಕು. ಈಗ ತಾಲೂಕು ಅಧ್ಯಕ್ಷರಾಗಿ ಬಾಣದ ಮಾರುತಿ ಅಂತೇಳಿ ಮತ್ತು ನಮ್ಮ ಪದಾಧಿಕಾರಿಗಳು ರೈತ ಸಂಘ ಹಾಗೂ ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘ ಅಧ್ಯಕ್ಷರಾಗಿರ್ತಕ್ಕಂಥ ಅಜ್ಜಣ್ಣನವರು, ವೆಂಕಟೇಶ್ವರು, ಎಲ್ಲ ಪೌರ ಕಾರ್ಮಿಕರ ಸಂಘದ ಪದಾಧಿಕಾರಿಗಳು. ಇವತ್ತು ನಗರದಲ್ಲಿ ಪೌರ ಕಾರ್ಮಿಕರು ಇಲ್ಲ ಅಂತಂದರೆ ಇವತ್ತು ನಗರ ಸ್ವಚ್ಛ ಆಗಲ್ಲ. ಪೂಜೆ ಬೇಕು, ಚರಂಡಿಗೆ ಬೇಕು, ರಸ್ತೆಯಲ್ಲಿ ಕಸ ಹೊಡೆಯಕ್ಕೆ ಬೇಕು, ಕುಡಿಯುವ ನೀರಿಗೆ ಬೇಕು. ಇವತ್ತು ಪೌರ ಕಾರ್ಮಿಕರಿಂದಲೇ ಇವತ್ತು ನಗರಗಳು ನಡೀತಾ ಇರೋದು. ಇವತ್ತೇನು ಸರ್ಕಾರ ಇವತ್ತು ನೌಕರರನ್ನಾಗಿ ಪರಿಗಣಿಸಬೇಕು. ಇವತ್ತು ಆ ಬೇಡಿಕೆಯನ್ನು ಈಡೇರಲೇಬೇಕಂತೇಳಿ ಸಂಪೂರ್ಣವಾಗಿ ನಮ್ಮ ರೈತ ಸಂಘದ, ಕರ್ನಾಟಕ ರಾಜ್ಯ ರೈತ ಸಂಘದ ಹಸಿರು ಸೇನೆಯ ಹುಚ್ಚವ್ವನಹಳ್ಳಿ ಮಂಜುನಾಥನ ಬಣದ ಎಲ್ಲ ನಾವು ಪದಾಧಿಕಾರಿಗಳು ಏನು ಒಂದು ಪೌರ ಕಾರ್ಮಿಕರವತ್ತೇನು ಅನಿರ್ದಿಷ್ಟಾವಧಿಯ ಕಾಲ ಧರಣಿಯನ್ನು ಮುಂದುವರಿಸಿದರು. ಅವರಿಗೆ ನಾವು ಸಂಪೂರ್ಣವಾದ ಬೆಂಬಲವನ್ನು ನೀಡಿ ಇವರ ಬೇಡಿಕೆಯನ್ನು ಶೀಘ್ರದಲ್ಲೇ ಈಡೇರಬೇಕು. ಇವತ್ತು ಈಡೇರದಿದ್ದಲ್ಲಿ ಅವರು ಯಾವ ರೀತಿ ಮುಂದಿನ ಹೋರಾಟದ ಒಂದು ಮಾರ್ಗಸೂಚಿಯನ್ನು ಮಾಡ್ತಾರೋ ಅದಕ್ಕೂ ನಾವು ಬದ್ಧರಾಗಿ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಯ ಹುಚ್ಚವ್ವನಹಳ್ಳಿ ಮಂಜುನಾಥನ ಬಣ ಅವರಿಗೆ ನಾವು ಬೆಂಬಲಕ್ಕೆ ನಿಂತುಕೊಂಡು ಅವರು ಯಾವುದೇ ಒಂದು ರೂಪುರೇಷೆಗಳು ಮಾಡ್ತಾರೋ ಅದಕ್ಕೆ ನಾವು ಅವರಿಗೆ ಸಹಕಾರ ಮಾಡಲಿಕ್ಕೆ ನಮ್ಮ ರೈತ ಸಂಘದ ಸಂಪೂರ್ಣವಾದ ಬೆಂಬಲ ಇದೆ ಅಂತೇಳಿ ಈ ವೇದಿಕೆಯಲ್ಲಿ ನಾವು ಈ ಒಂದು ಪೌರ ಕಾರ್ಮಿಕ ನೌಕರ ಪೌರ ಕಾರ್ಮಿಕರ ಸಂಘಕ್ಕೆ ನಾವು ಮತ್ತು ಸಂಪೂರ್ಣವಾದ ಬೆಂಬಲ ಇದೆ ಅಂತೇಳಿ ನಾವು ಎಲ್ಲ ರೈತ ಸಂಘದ ಅಧ್ಯಕ್ಷರು, ಜಿಲ್ಲಾ ಪದಾಧಿಕಾರಿಗಳು, ತಾಲೂಕು ಪದಾಧಿಕಾರಿಗಳು, ರಾಜ್ಯ ಪದಾಧಿಕಾರಿಗಳು ಎಲ್ಲರೂ ಸೇರಿ ಈ ವೇದಿಕೆಯಲ್ಲಿ ನಾವು ಈ ಮಾತನ್ನು ನಾವು ಹೇಳಿಕೆಯನ್ನು ನೀಡುತ್ತಿದ್ದೀವಿ. ಜನರ ಮೇಟಿಯಾಗಿ, ಬೆಳಕು ಕೊಡುವ ಜ್ಯೋತಿಯಾಗಿ, ಮುಕ್ತ ಜನರ ಮೇಟಿಯಾಗಿ ಭೂಮಿಗೆ ಬಂದನು ನಮ್ಮ ಅಂಬೇಡ್ಕರ. ಸ್ವೀಕರಿಸು ನಮ್ಮೆಲ್ಲರ ನಮಸ್ಕಾರ, ಸ್ವೀಕರಿಸು ನಮ್ಮೆಲ್ಲರ ನಮಸ್ಕಾರ. ಬೆಳಕು ಕೊಡುವ
ಪ್ರೀತಿಯ ನನ್ನ ಕಾರ್ಮಿಕ ಬಂಧುಗಳೇ, ಕರ್ನಾಟಕ ರಾಜ್ಯದ ಪೌರ ಕಾರ್ಮಿಕರ ಕಷ್ಟ ನಿಕಟ ಒಂದು ಕಷ್ಟ ಕಾರ್ಪಣ್ಯಗಳ ಒಂದು ಹಿತದೃಷ್ಟಿಯನ್ನು ಇಟ್ಕೊಂಡು ನಮ್ಮ ಪ್ರೀತಿಯ ಕರ್ನಾಟಕ ರಾಜ್ಯದ ಕಾರ್ಮಿಕ ಬಂಧುಗಳು ಇವತ್ತು ಒಂದು ಕರ್ನಾಟಕ ರಾಜ್ಯದಾದ್ಯಂತ ಅನಿರ್ದಿಷ್ಟ ಮುಷ್ಕರವನ್ನು ಹೂಡಿದ್ದಾರೆ. ಹಾಗಾಗಿ ಸನ್ಮಾನ್ಯ ಘನ ಸರ್ಕಾರದ ಪರವಾಗಿ ಘನ ಸರ್ಕಾರಕ್ಕೆ ನಾನು ಇಡೀ ಕರ್ನಾಟಕ ರಾಜ್ಯ ಪೌರ ಕಾರ್ಮಿಕರ ಒಂದು ಕಷ್ಟಗಳಿಗೆ ನಮ್ಮ ಕರ್ನಾಟಕ ರಾಜ್ಯ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಜನಜಾಗೃತ ವೇದಿಕೆಯಿಂದ ಕೂಡ್ಲಿಗಿ ತಾಲೂಕಿನಿಂದ ಒಂದು ಬೆಂಬಲವನ್ನು ಸೂಚಿಸ್ತಾ ಒಂದೆರಡು ಮಾತನ್ನು ಹೇಳಲಿಕ್ಕೆ ನಮ್ಮ ಕಾರ್ಮಿಕ ಬಂಧುಗಳ ಪರವಾಗಿ ತಮ್ಮ ಕುಟುಂಬಗಳಿಗೆ ಕಾರ್ಮಿಕ ಬಂಧುಗಳಿಗೆ ಅವತ್ತು ಆ ದೇವರು ಸದಾ ಆಯುರಾರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಭಗವಂತನಲ್ಲಿ ಆಶೀರ್ವದಿಸ್ತಾ ಪ್ರಾರ್ಥನೆಯನ್ನು ಬೇಡ್ತಾ ಇವತ್ತು ಈ ದಿವಸ ಕರ್ನಾಟಕ ರಾಜ್ಯದಲ್ಲಿ ಸಾವಿರಾರು ಪೌರ ಕಾರ್ಮಿಕರ ಪರಿಸ್ಥಿತಿ ಭಾಳ ಹೀನಾಯ ಬದುಕನ್ನಾಗಿದೆ ಅಂತ ಈ ನಿಟ್ಟಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಬಂಧುಗಳೇ, ಇವತ್ತು ನಮಗೆ